ರಘುವೀರ ಜಗದೇಕ ಶೂರ ಭಯದ ನಿವಾರ ಭಕ್ತ ಜನ ಮಂದಾರ ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪರಮ ಪವಿತ್ರ ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪರಮ ಪವಿತ್ರ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಂಡ ಭಯಹರ ಕೋದಂಡ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷದಲ್ಪಸುತ ನಿರ್ಜಿತ ರಾಮ ಬ್ರಹ್ಮದೇವರ ಪ್ರಾರ್ಥಿತ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷದಲ್ಪಸುತ ನಿರ್ಜಿತ ರಾಮ ಬ್ರಹ್ಮದೇವರ ಪ್ರಾರ್ಥಿತ ರಾಮ ಶ್ರೀರಾಮ್ ಜಯ ರಾಮ್ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಸೀತಾರಾಮ್ ಶ್ರೀರಾಮ್ ಜಯ ರಾಮ್ ಸೀತಾರಾಮ್. ಸುಗ್ರೀವ ರಾಜ ದೇವ, ಮಾರುತಿಯು ಸೀತಾನ್ವೇಷಣೆಗೆ ಹೋಗಿ ತಿಂಗಳಾದರೂ ಇನ್ನೂ ಬಾರಲೇ ಇಲ್ಲವಲ್ಲ? ಜೈ ಜೈ ರಘುವೀರ ಸಮರ್ಥ. ದೇವ, ಅದು ಆತನೇ ಇತ್ತ ಬರುತ್ತಿರುವನು. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯ್ತು ಮಾರುತಿ? ಸ್ವಾಮಿ, ಅಭಿಜ್ಞಾನ ವಸ್ತುವನ್ನು ತಂದಿರುವೆನು. ಮಾರುತಿ, ಶತಯೋಜನೆಯುಳ್ಳ ವಿಸ್ತೀರ್ಣವನ್ನು ದಾಟಿ ಸೀತೆಯ ಕುಶಲೋಪಚಾರದೊಂದಿಗೆ ಅಭಿಜ್ಞಾನ ವಸ್ತುವನ್ನು ತಂದಿರುವೆ. ನಿನ್ನ ಈ ಉಪಕಾರಕ್ಕೆ ನಾನು ಪ್ರತ್ಯುಪಕಾರ ಏನನ್ನು ಮಾಡಲಿ? ತಂದೆ, ಸದಾ ಸರ್ವದಾ ನಿನ್ನ ದಾಸನಾಗುವಂತೆ ಅನುಗ್ರಹಿಸು ತಂದೆ. ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರು ಈ ವನಜ ಭವಾಂಡದೊಳೆಲ್ಲ ಅರಸಿ ನೋಡಲು ಹನುಮ ಇನೇದಿಂದ ಶರತ ಪಾಲಂಗೆ ಇನೇದಿಂದ ಶರತ ಪಾಲಂಗೆ ನಾವು ನಾಲ್ವರು ಪುತ್ರರೇವೋ ಇಂದಿನ ರವ್ಯ ಐದನೇ ಪುತ್ರ ನೀನೆಂದು ಭಾವಿಸಿದೆವು ಮನದಿ ಹನುಮ. ದಾಸ ನೀನಲ್ಲವೋ ದಾಸ ನೀನಲ್ಲವೋ ಎಂಬನುಜ ನೀನವುದಯ್ಯ ದಾಸಿ ಪಟ್ಟಯ ಕಂದ ನಿನಗೆ ಲೇಸಾದ ಬ್ರಹ್ಮ ಪದವಿಯನ್ನು ಕೊಡುವೆ ಹನುಮ ಹನುಮ. ಧನ್ಯನಾದನು ತಂದೆ, ಧನ್ಯನಾದನು. ಸುಗ್ರೀವರಾಜ, ದೇವ, ಸೇತುವೆಯನ್ನು ಕಟ್ಟಿ ಕಪಿಲ ಸೈನ್ಯದೊಂದಿಗೆ ಆ ದುಷ್ಟನಾದ ಕುಂಭಕರ್ಣರನ್ನು ರಾವಣನ್ನು ಸಂಹರಿಸೋಣ. ನಡೆ. ದೇವ, ರಾವಣನ ಅನುಜನಾದ ವಿಭೀಷಣನು ಇತ್ತಲೇ ಬರುತ್ತಿದ್ದಾನೆ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ವಿಭೀಷಣ, ನಿನಗೆ ಮಂಗಳವಾಗಲಿ. ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿರುವೆನು. ಕೈ ಬಿಡದೆ ಕಾಪಾಡು ತಂದೆ. ವಿಭೀಷಣ, ರಾವಣನ್ನು ಸಂಹಾರ ಮಾಡಿ ಲಂಕಾಪಟ್ಟಣಕ್ಕೆ
ನಿನಗೆ ಪಟ್ಟಾಭಿಷಕ್ತನಾಗಿ ಮಾಡುತ್ತೇನೆ. ಆದರೆ ನನಗೆ ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೇ ಆಗಲಿ ಸ್ವಾಮಿ. ಸುಗ್ರೀವ ರಾಜ, ದೇವಾ, ಸೇತುವೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಕಪಿ ಸೈನ್ಯವನ್ನು ಕಳಿಸು. ರಾವಣ ಕುಂಭಕರ್ಣನನ್ನು ಸಂಹಾರ ಮಾಡಿ ನಡೆ. ಪ್ರಭು ಶ್ರೀರಾಮಚಂದ್ರ ಈ ದಿವಸ ನಮ್ಮ ಅಣ್ಣನೇ ಯುದ್ಧಕ್ಕೆ ಬರುತ್ತಿದ್ದಾನೆ. ವಿಭೀಷಣ, ರಾವಣನನ್ನು ನೋಡುತ್ತಿದ್ದರೆ ನನಗೆ ತುಂಬ ವ್ಯಸನವಾಗುತ್ತಿದೆ. ಸ್ವಾಮಿ, ರಣಭೂಮಿಯಲ್ಲಿ ಅನುಕಂಪ ಕರುಣೆಯೇ. ಆತನು ಮಹಾವೀರನೇ, ಆದರೂ ದೈವದ್ರೋಹಿ. ಆದ್ದರಿಂದ ಆತನನ್ನು ಸಂಹರಿಸಲೇಬೇಕು. ಸಿದ್ಧನಾಗು ಯುದ್ಧಕ್ಕೆ. ರಾವಣ, ನಿನಗೂ ಈಗಲೂ ಒಂದು ಅವಕಾಶ ಮಾಡಿಕೊಡುತ್ತೇನೆ. ಸೀತೆಯನ್ನು ತಂದೊಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಕಾಡು ಬೇಡುಗಳಲ್ಲಿ ಅಲೆದಾಡುತ್ತಿರುವ ನಿನಗೆ ಆ ಸೀತೆಯನ್ನು ಒಪ್ಪಿಸಿ ಶರಣಾಗತನಾಗುವುದೇ ಆದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಯುದ್ಧಕ್ಕೆ. ಸಹಿಸಿಕೋ ಈ ಮುಕ್ತಿಶರವನ್ನು. ಓಹೋ, ಮೃತ್ಯುಶರ ಮಾನವನ ಕೈಯಲ್ಲಿ ಅಸತ್ಯವನ್ನು ನುಡಿಯುತ್ತಿರುವೆ ರಾಮ. ಸಕಲ ಹಸ್ತ್ರಾಗಾರಗಳು, ಸಕಲ ಹಸ್ತ್ರಗಳು ನನ್ನ ಹಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆಯವರೆಗೂ ಸಕಲ ಭೂಮಂಡಲವನ್ನೇ ನಾಶ ಮಾಡಬಲ್ಲೆನು. ಹೀಗಿರುವಲ್ಲಿ ಮೃತ್ಯುಶರ ಮಾನವನ ಕೈಯಲ್ಲಿ. ರಾವಣ, ಮಾನವರನ್ನು ಸಾಮಾನ್ಯರೆಂದು ಪರಿಗಣಿಸಬೇಡ. ಸಾಕ್ಷಾತ್ ಪರಮೇಶ್ವರಿಂದ ಮಹಾ ಅಸ್ತ್ರಗಳನ್ನು ಪಡೆದಿರುವನು. ನಿನ್ನ ಕೊನೆಯ ದೇವರನ್ನು ನೆನೆಸಿಕೊಂಡು ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ಶ್ರೀರಾಮಚಂದ್ರ, ತಡೆ. ಏನದು ವಿಭೀಷಣ? ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಶವಿದೆ. ಸರಿಯಾಗಿ ಎದೆಗೆ ಗುರಿ ಇಟ್ಟು ಹೊಡೆ. ಎಲ್ಲವೋ ಸ್ವಜಾತಿ ಶತ್ರು ವಿಭೀಷಣ, ಇಂದು ನಿನ್ನಿಂದ ನನ್ನ ರಹಸ್ಯವೆಲ್ಲ ಬಯಲಾಯಿತು. ಮೊದಲು ನಿನ್ನನ್ನು ಸಂಹರಿಸುವೆನು. ತಡೆ ರಾವಣ. ವಿಭೀಷಣದು ಇದರಲ್ಲಿ ಏನು ತಪ್ಪಿಲ್ಲ. ಅವನು ಧರ್ಮ ನೀತಿಪರನು. ಸಿದ್ಧನಾಗು ಯುದ್ಧಕ್ಕೆ. ಇನ್ನು ನನ್ನ ಪ್ರತಿಭಟನೆ ನಿರರ್ಥಕ. ಬಾ ಜ್ಞಾನರೂಪಿ ಮೃತ್ಯುಶರ, ಜಗತ್ತಿನ ಅಂಧಕಾರವನ್ನು ಅಳಿಸಿದಂತೆ ನನ್ನ ಹೃದಯದ ಅಂಧಕಾರವನ್ನು ಅಳಿಸಿ ನನಗೆ ಮೋಕ್ಷವನ್ನು ಕರುಣಿಸು. ಬಾ ಮೃತ್ಯುಶರ, ಬಾ. ಅಗ್ರಜ, ಅಗ್ರಜ, ಓಂ ನಮಃ ಶಿವಾಯ. ದೇವ, ಅಗ್ರಜ, ಪರಮಾತ್ಮ, ನನಗೆ ಮೋಕ್ಷವನ್ನು ಕರುಣಿಸು. ವೀರ ಸ್ವರ್ಗವನ್ನು ಪಡೆ ವೀರವರ. ವಿಭೀಷಣ, ನಿನ್ನ ಅನುಜನ ಅಂತ್ಯಕ್ರಿಯೆಗಳನ್ನು ನಡೆಸಿ ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಗ್ರಜ. ಇವಾಗ ಸೀತಾ, ನಿನಗೆ ನಾನು ಸ್ವಾಮಿಯಲ್ಲ. ನಿನ್ನನ್ನು ಈ ಬಂಧನದಿಂದ ಬಿಡಿಸಿದ್ದೇನೆ. ನೀನು ಬನಬಂದಲ್ಲಿ ನೀನು ಹೋಗಬಹುದು. ಪ್ರಭು ರಾಮಚಂದ್ರ, ನನ್ನ ತಾಯಿಗೆ ಏಕೆ ಶಿಕ್ಷೆ ನೀಡಿದಿರಿ ಸ್ವಾಮಿ? ಹಗಲಿರುಳಲ್ಲದೆ ಮಾತೆಯನ್ನು ನೆನೆಸಿ ಪರಿತಪಿಸುತ್ತಿದ್ದೀರಿ. ಯಾರ
ಯಾರಿಗಾಗಿ ಸೇತುವೆ ಕಟ್ಟಿದಿರಿ? ಯಾರಿಗಾಗಿ ದುರುಳರಾದ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿದಿರಿ ತಂದೆ? ದುಷ್ಟ ಸಂಹಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ. ಸೀತೆಯು ಅಯೋಧ್ಯೆಗೆ ಪಟ್ಟಧರಿಸಿ ಆಗಲಾರಳು. ಸ್ವಾಮಿ, ನನ್ನನ್ನು ಅಲ್ಪಳೆಂದು ಶಂಕಿಸಿ ಅನುಮಾನ ಪಡ್ತಿರುವಿರಾ? ನನ್ನ ಮನಸ್ಸು ನನಗೆ ಗೊತ್ತು, ತಮಗೆ ಗೊತ್ತು, ಆ ಪರಮೇಶ್ವರನಿಗೂ ಗೊತ್ತು. ಆದರೆ ಲೋಕಕ್ಕೆ ತಿಳಿಯದು. ನಿಮಗೆ ಇಷ್ಟವಿಲ್ಲದ ನಾನು ಇರಲಾರೆ. ಲಕ್ಷ್ಮಣ, ಒಲ್ಲೆ ಅನ್ನದೆ ನನ್ನನ್ನು ಚಿತೆಗೆ ಏರಿಸು ತಂದೆ ಲಕ್ಷ್ಮಣ. ನಡೆ ನುಡಿಗಳನ್ನು ಮನದಲ್ಲಿ ರಾಮನ ಹೊರತು ಬೇರೆ ಧ್ಯಾನಿಸಿದರೆ ಅಗ್ನಿಗೆ ಆಹುತಿ ತೆಗೆದುಕೋ. ರಾಮಚಂದ್ರ, ಸೀತೆಯು ಮಹಾಪತಿವ್ರತೆಯು, ಆಕೆಯನ್ನು ಸ್ವೀಕರಿಸು. ನಾನು ನಿನ್ನ ತಂದೆ ದಶರಥ ಚಕ್ರವರ್ತಿ. ಆಕೆಯನ್ನು ಸ್ವೀಕರಿಸು, ಆಕೆಯನ್ನು ಸ್ವೀಕರಿಸು. ಭಯ್ಯ ಬೇಕು ಬೇಕು. ಸೀತಾ, ನಿನ್ನನ್ನು ಶಂಕಿಸಿದರೆ ನನ್ನನ್ನು ನಾನೇ ಶಂಕಿಸಿದಂತೆ. ನೀನು ಮಹಾಪತಿವ್ರತೆ ಎಂದು 3 ಲೋಕಗಳಿಗೂ ತಿಳಿಯಲಿ ಎಂದು ನಾನು ಈ ರೀತಿ ನಡೆದುಕೊಂಡೆ. ನೀನು ಸದಾ ಈ ರಾಮನ ಸಹಚಾರಿಣಿ, ಧರ್ಮ ಚಾರಿಣಿ. ಸ್ವಾಮಿ,